ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್, ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಮುಖ್ಯವಾದ ಪ್ರಶ್ನೆಗಳ ಒಂದು ವಿವರಣೆಯನ್ನು ನಾನು ನಿಮಗೆ ನೀಡ್ತೇನೆ. ಇದರಲ್ಲಿ 5 ಅಂಕದ ಟಿಪ್ಪಣಿ ಪ್ರಶ್ನೆಗಳು, ನಿಮಗೆ 5 ಅಂಕದ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ 5 ಅಂಕದ ಪ್ರಶ್ನೆಗಳು ನಿಮಗೆ 6 ಪ್ರಶ್ನೆಗಳಿರುತ್ತೆ. 6 ಪ್ರಶ್ನೆಗಳಲ್ಲಿ ನೀವು 4ಕ್ಕೆ ಬರಿಬೇಕಾಗುತ್ತೆ. ಅಂದರೆ 20 ಮಾರ್ಕ್ಸ್ ಇರುತ್ತೆ. 20 ಅಂಕಗಳಿಗೆ ಈ 6 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 4ಕ್ಕೆ ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಶಾರ್ಟ್ ನೋಟ್ಸ್ ಅಂತ ಹೇಳ್ತೀವಿ. ಟಿಪ್ಪಣಿ ಪ್ರಶ್ನೆಗಳು ಶಾರ್ಟ್ ನೋಟ್ಸ್ಗೆ ಕೇಳ್ತಕ್ಕಂಥದ್ದು. ಸೊ ಒಟ್ಟು ನಿಮಗೆ 80 ಮಾರ್ಕ್ಸ್ಗೆ ನೀವು ಎಕ್ಸಾಮಲ್ಲಿ ಥಿಯರಿ ಎಕ್ಸಾಮನ್ನು ಬರೀತೀರಾ. ಸೊ 15 ಮಾರ್ಕ್ಸ್ಗೆ 2 ಕ್ವಶನು, 30 ಮಾರ್ಕ್ಸು ಟೋಟಲು. ಅಂದರೆ ಅಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ, 15 ಮಾರ್ಕ್ಸದು. 4 ಕ್ವಶನಲ್ಲಿ ನೀವು 2 ಕ್ವಶನನ್ನು ಅಟೆಂಡ್ ಮಾಡಬೇಕು. ಅಲ್ಲಿ 15 ಮಾರ್ಕ್ಸು 30 ಮಾರ್ಕ್ಸ್ ಆಗುತ್ತೆ. ಹಾಗೆಯೇ 10 ಮಾರ್ಕ್ಸ್ ಕ್ವಶನ್ಸ್ಗಳು ನಿಮಗೆ ಒಟ್ಟಿಗೆ ಅಲ್ಲೂ ಸಹ 4 ಕ್ವಶನ್ ಕೊಡ್ತಾರೆ. ಆ 4 ಕ್ವಶನಲ್ಲಿ 2 ಕ್ವಶನನ್ನು ಅಟೆಂಡ್ ಮಾಡಬೇಕಾಗುತ್ತೆ 10 ಮಾರ್ಕ್ಸಲ್ಲಿ. ಸೊ 20 ಮಾರ್ಕ್ಸ್ಗೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ 30 + 20 50 ಮಾರ್ಕ್ಸ್ ಆಯಿತು. ಶಾರ್ಟ್ ನೋಟ್ಸ್ ಅಂದರೆ ಟಿಪ್ಪಣಿ ಪ್ರಶ್ನೆಗಳು 20 ಮಾರ್ಕ್ಸ್ಗೆ, ಅದರಲ್ಲಿ ನೀವು 70 ಮಾರ್ಕ್ಸ್ ಆಯಿತು. ಇನ್ನು 10 ಮಾರ್ಕ್ಸು ಮ್ಯಾಪು, ನೀವು ಭೂಪಟ ಏನಿರುತ್ತೆ ಮ್ಯಾಪನ್ನು ಗುರುತಿಸಿ ಬರೀತಕ್ಕಂಥದ್ದು. ಸೊ ಮ್ಯಾಪನ್ನು ಎಕ್ಸಾಮಲ್ಲೇ ಕೊಡ್ತಾರೆ ನಿಮಗೆ. ಸೊ ಭೂಪಟದ ಪ್ರಶ್ನೆ ನಿಮಗೆ ಇರುತ್ತೆ. ಸೊ ಗುರುತಿಸ್ಬೇಕು ಸ್ಥಳಗಳನ್ನು, ಜೊತೆಗೆ ವಿಸ್ತಾರವನ್ನು ತಿಳಿಸ್ಬೇಕು. ಸೊ ಕಾಲೇಜು ಸ್ಟಾರ್ಟ್ ಆದಾಗ ನಿಮಗೆ ಮ್ಯಾಪಲ್ಲಿ ಯಾವ ರೀತಿ ವಿಸ್ತಾರವನ್ನು ತಿಳಿಸ್ಬೇಕು, ಜೊತೆಗೆ ಯಾವ್ಯಾವ ಪ್ಲೇಸ್ಗಳು ಫೈಂಡ್ ಔಟ್ ಮಾಡಬೇಕು, ಎಲ್ಲಿ ಬರ್ತವೆ ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ನಾವು ತರಗತಿಯಲ್ಲಿ 5 ಅಂಕದ ಟಿಪ್ಪಣಿ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ನಳಂದ ವಿಶ್ವವಿದ್ಯಾನಿಲಯ. ನಿಮ್ಗೆ ಆಲ್ರೆಡಿ ನಾನು ಈ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಹೇಳಿದ್ದೀನಿ. ಸೊ ಆದರೂ ಇನ್ನೂ ಸ್ವಲ್ಪ ತಿಳ್ಕೊಳ್ಳಿ ಅಂಥೇಳಿ ಇವತ್ತಿನ ತರಗತಿಯಲ್ಲಿ ಈ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಪ್ರಾಚೀನ ಭಾರತದ ಪ್ರಮುಖ ಶಿಕ್ಷಣ ಕೇಂದ್ರಗಳಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಪ್ರಮುಖವಾಗಿರ್ತಕ್ಕಂಥದ್ದು. ತುಂಬಾ ಪ್ರಾಚೀನ ವಿಶ್ವವಿದ್ಯಾನಿಲಯ ಅಂತಲೇ ನಾವು ನಳಂದ ವಿಶ್ವವಿದ್ಯಾನಿಲಯವನ್ನು ಕರೆದಿರ್ತಕ್ಕಂಥದ್ದು. ಸೊ ಆಗಿನ ವಿದ್ಯಾಲಯಗಳೆಂದರೆ ಧರ್ಮ ಜಾಗೃತಿ ಮತ್ತು ವಿದ್ಯೆ ಪ್ರಸಾರವನ್ನು ಮಾಡಲಿಕ್ಕೆಂದೇ ಇದ್ದಂತಹ ಆಶ್ರಮಗಳೇ ಆಗಿದ್ವು ಅಂಥೇಳಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಧರ್ಮ ಜಾಗೃತಿಯನ್ನು ಮಾಡಬೇಕು ಮತ್ತು ವಿದ್ಯಾ ಪ್ರಸಾರವನ್ನು ಮಾಡೋಕ್ಕೋಸ್ಕರನೇ ಒಂದು ವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದು. ಈ ನಳಂದ ವಿಶ್ವವಿದ್ಯಾನಿಲಯದ ಪ್ರಾಚೀನ ನಿವೇಶನವು ಈಗಿನ ಅಂದರೆ ಸ್ಟಿಲ್ ಈಗ ಅಂತ ಏನು ಕರಿತೀವಿ, ಈಗಿನ ಬಿಹಾರ ರಾಜ್ಯದ ರಾಜಗರ್ಗೆ 7 ಮೈಲಿ ದೂರದಲ್ಲಿರ್ತಕ್ಕಂಥ ಇವತ್ತಿನ ಬರಂಗಾವ್ ಗ್ರಾಮವೇ ಆಗಿತ್ತೆಂದು ಸಂಶೋಧನೆಗಳಿಂದ ದೃಢಪಟ್ಟಿರ್ತಕ್ಕಂಥದ್ದು. ಸೊ ಬಿಹಾರ ರಾಜ್ಯದ ರಾಜಗರ್ ಅಂತಕ್ಕಂಥ ಒಂದು 7 ಮೈಲಿ ದೂರದಲ್ಲಿರ್ತಕ್ಕಂಥ ಬರಂಗಾವ್ ಗ್ರಾಮ, ಆ ಒಂದು ಸ್ಥಳವೇ ಇವತ್ತು ಏನಾಗಿದೆ ಅಂತಂದರೆ ನಳಂದ ವಿಶ್ವವಿದ್ಯಾನಿಲಯ ಆಗಿತ್ತು ಅಂತೇಳಿ ಕರೆದಿರ್ತಕ್ಕಂಥದ್ದು. ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಬೌದ್ಧ ಜೈನ ಗ್ರಂಥಗಳು, ಚೀನಿ ಯಾತ್ರಿಕರಾದ ಹಿವೆನ್ಸಾಂಗ್ ಮತ್ತು ಇತ್ಸಿಂಗ್ ರವರ ಬರವಣಿಗೆಗಳು ಹಾಗೂ ಟಿಬೆಟ್ಟಿನ ತಾರನಾಥನ ಬರವಣಿಗೆಗಳು ವಿಪುಲವಾದಂಥ ಮಾಹಿತಿಯನ್ನು ನಮಗೆ ನೀಡ್ತವೆ ಅಂತಕ್ಕಂಥದ್ದು. ಈ ವಿಶ್ವವಿದ್ಯಾನಿಲಯದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಹಿವೆನ್ಸಾಂಗ್ ಮತ್ತು ಇತ್ಸಿಂಗ್ ರವರ ಒಂದು ಬರವಣಿಗೆಗಳನ್ನು ತಿಳಿದುಕೊಂಡ್ರೆ, ಅವರ ಬರವಣಿಗೆಗಳನ್ನು ನಾವು ನೋಡಿದ್ರೆ ಈ ಒಂದು ವಿಶ್ವವಿದ್ಯಾನಿಲಯದ ಬಗ್ಗೆ ಮಾಹಿತಿ ನಮಗೆ ತಿಳಿದು ಬರುತ್ತೆ ಅಂತಕ್ಕಂಥದ್ದು. ಈ ಬರವಣಿಗೆಗಳ ಆಧಾರದ ಮೇಲೆ ಪ್ರಾಚ್ಯ ಸಂಶೋಧಕರಾದ ಡಾಕ್ಟರ್ ಸ್ಪೂನರ್ ರವರು 1913ರಲ್ಲೂ 1875ರಲ್ಲಿ ಕನ್ನಿಂಗ್ ಹ್ಯಾಮ್ ರವರು ಭೂ ಉತ್ಖನನವನ್ನು ನಡೆಸಿ ನಳಂದ ವಿಶ್ವವಿದ್ಯಾನಿಲಯದ ಪ್ರಾಚೀನ ನಿವೇಶನವನ್ನು ಕಂಡುಹಿಡಿದಿದ್ದಾರೆ. ಹಿವೆನ್ಸಾಂಗನು ನಳಂದದ ವಿದ್ಯಾರ್ಥಿಯಾಗಿದ್ದ. ಇದರ ಬಗ್ಗೆ ವಿಸ್ತಾರವಾದಂಥ ವಿವರವನ್ನು
ಈತ ನಮಗೆ ನೀಡಿದ್ದಾನೆ ಅಂತಕ್ಕಂಥದ್ದು. ಸೊ ಇವನ ಪ್ರಕಾರ ಶಕ್ರಾದಿತ್ಯ ಅಂದರೆ ಗುಪ್ತರ ದೊರೆ 1ನೇ ಕುಮಾರಗುಪ್ತ ಅಂತೇಳಿ ಹೇಳ್ಬೋದು. ಈ ಶಕ್ರಾದಿತ್ಯನಿಂದ ಕ್ರಿಸ್ತಶಕ 5ನೇ ಶತಮಾನದ ಮಧ್ಯಭಾಗದಲ್ಲಿ ನಳಂದ ವಿಶ್ವವಿದ್ಯಾನಿಲಯವು ಸ್ಥಾಪಿಸಲ್ಪಟ್ಟಿತ್ತು ಎಂದು ಹೇಳಬಹುದು. 1ನೇ ಕುಮಾರಗುಪ್ತನ ಉತ್ತರಾಧಿಕಾರಿಗಳಾದ ಬುಧಗುಪ್ತ, ತಥಾಗತ ಗುಪ್ತ, ಬಾಲಾದಿತ್ಯರು ಈ ವಿದ್ಯಾನಿಲಯಕ್ಕೆ ಅನೇಕ ಕಟ್ಟಡಗಳನ್ನು ನಿರ್ಮಿಸಿ ಪೋಷಿಸಿರ್ತಕ್ಕಂಥದ್ದನ್ನು ನಾವು ಮನಗಾಣ್ಬೋದು. ಆನಂತರ ಶಕರ ದೊರೆ ರುದ್ರದೇವನ ಸಹೋದರಿಯರು, ಕಾಮರೂಪದ ಭಾಸ್ಕರವರ್ಮ ಮುಂತಾದವರು ಈ ವಿಶ್ವವಿದ್ಯಾನಿಲಯದ ಆಶ್ರಯದಾತರಾಗಿದ್ದಾರೆ. ಹರ್ಷವರ್ಧನನು ಈ ವಿಶ್ವವಿದ್ಯಾನಿಲಯಕ್ಕೆ ಅನೇಕ ಕಟ್ಟಡಗಳನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥದ್ದು ಮತ್ತು ಈ ವಿದ್ಯಾಕೇಂದ್ರದ ನಿರ್ವಹಣೆಗೆ ಸುಮಾರು 100 ಹಳ್ಳಿಗಳ ಭೂಕಂದಾಯವನ್ನು ದಾನವಾಗಿ ನೀಡಿರ್ತಕ್ಕಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕಬಹುದು. ಈ 100 ಗ್ರಾಮದ 200 ಜನರು ಪ್ರತಿದಿನವೂ ಅಕ್ಕಿ, ಬೇಳೆ, ಬೆಣ್ಣೆ, ಹಾಲು, ಮೊಸರನ್ನು ವಿಶ್ವವಿದ್ಯಾನಿಲಯಕ್ಕೆ ಸರಬರಾಜು ಮಾಡುತ್ತಿದ್ದರೆಂದು ಇವೆನ್ಸ್ತಾಂಗನು ತನ್ನ ಮಹಾನ್ ಗ್ರಂಥವಾದಂತಹ ಸಿಯುಕಿಯಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾನೆ. ನಳಂದ ವಿಶ್ವವಿದ್ಯಾನಿಲಯವು ವಿಶ್ವದಾದ್ಯಂತ ಪ್ರಸಿದ್ಧವಾಗಿದ್ದು ದೇಶ ವಿದೇಶಗಳಿಂದ ಜ್ಞಾನಾರ್ಜನೆಗಾಗಿ ವಿದ್ವಾಂಸರು, ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ರು. ಪ್ರವೇಶ ಕೋರಿ ಬಂದವರಿಗೆಲ್ಲ ಪ್ರವೇಶ ದೊರೆಯುತ್ತಿರಲಿಲ್ಲ. ಪ್ರವೇಶ ಕೋರಿ ಬಂದ ಅಭ್ಯರ್ಥಿಗಳನ್ನು ವಿದ್ಯಾಕೇಂದ್ರದ ಹೊರಭಾಗದ ಕಟ್ಟಡದಲ್ಲಿ ಸುಮಾರು 3 ತಿಂಗಳು ಅವರಿಗೆ ಪ್ರಾಥಮಿಕ ಮತ್ತು ಮೂಲ ಬೋಧನೆಯನ್ನು ಮಾಡಲಾಗ್ತಾ ಇತ್ತು. ಈ 3 ತಿಂಗಳ ಅಧ್ಯಯನದ ಅವಧಿಯಲ್ಲಿ ಅಭ್ಯರ್ಥಿಯ ನಡೆ, ನುಡಿ, ಶಿಸ್ತು, ಸಂಯಮ ಮತ್ತು ಗ್ರಹಣ ಶಕ್ತಿಯನ್ನು ಪರೀಕ್ಷಿಸಲಾಗ್ತಾ ಇತ್ತು. ಅಂತಿಮವಾಗಿ ಅಭ್ಯರ್ಥಿಯು ವಿಶ್ವವಿದ್ಯಾಲಯದ ಪ್ರವೇಶ ಪಡೆಯಲು ದ್ವಾರಪಾಲಕರು ಎಂಬ ಪಂಡಿತರ ಮುಖೋದ್ಗತ ಪರೀಕ್ಷೆಯನ್ನು ಎದುರಿಸಬೇಕಾಗಿತ್ತು. ಈ ಪರೀಕ್ಷೆಯು ಅತ್ಯಂತ ಕಠಿಣವಾಗಿದ್ದು 30%ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಯಾವಾಗಲೂ ಪಾಸಾಗಿಲ್ಲ. ಇಲ್ಲಿನ ಶಿಕ್ಷಣಾರ್ಥಿಗಳಿಗೆ ಶಿಕ್ಷಣವನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಇವರಿಗೆ ಊಟ, ವಸತಿ, ಬಟ್ಟೆ ಮುಂತಾದ ಎಲ್ಲ ಜೀವನಾವಶ್ಯಕ ವಸ್ತುಗಳನ್ನು ಉಚಿತವಾಗಿ ಕೊಡಲಾಗ್ತಾ ಇತ್ತು. ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಬೆಳಗಿನ ಹೊತ್ತು ಗಂಜಿಯನ್ನು, ಮಧ್ಯಾಹ್ನ ಅನ್ನ, ಮಜ್ಜಿಗೆ, ಹಣ್ಣು ಮುಂತಾದವುಗಳನ್ನು ಕೊಡಲಾಗ್ತಾ ಇತ್ತು. ಅಲ್ಲಿನ ರಾತ್ರಿಯ ಊಟದ ಬಗ್ಗೆ ನಮಗೆ ಮಾಹಿತಿಗಳು ದೊರೆತಿಲ್ಲ. ಸೊ ಹಾಗಾಗಿ ರಾತ್ರಿಯ ಊಟದ ಬಗ್ಗೆ ನಮಗೆ ಇಲ್ಲಿ ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ನಳಂದದಲ್ಲಿ ಎಲ್ಲ ರೀತಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತೆಂದು ಹಿತ್ಸಿಂಗನು ತಿಳಿಸಿದ್ದಾನೆ. ಆದರೆ ಈ ಪ್ರದೇಶದಲ್ಲಿ ಪಗಡೆಯಾಡುತ್ತಿದ್ದರೆಂಬುದನ್ನು ಪತ್ತೆ ಹಚ್ಚಿರುವುದು ನಳಂದದ ಕೆಲವರಿಗಾದರೂ ಜೂಜಾಡುವ ಚಟವಿತ್ತೆಂದು ನಮಗೆ ಮಾಹಿತಿಯನ್ನು ತಿಳಿಸುತ್ತದೆ. ಹೀಗೆ ನಳಂದ ವಿಶ್ವವಿದ್ಯಾನಿಲಯವು ಬೌದ್ಧ ವಿದ್ಯಾಲಯವಾಗಿದ್ದರೂ ಸಹ ಇಲ್ಲಿನ ಅಭ್ಯಾಸ ಕ್ರಮ ಮತ್ತು ಬೋಧನಾ ವಿಷಯಗಳು ಬೌದ್ಧರಿಗೇ ಅಲ್ಲದೆ ಇತರರಿಗೂ ಉಪಯುಕ್ತವಾಗುವಂಥವಾಗಿದ್ದವು. ಇಲ್ಲಿನ ಬೋಧನಾ ವಿಷಯಗಳೆಂದರೆ ಮಹಾಯಾನ,
ಹೀನಯಾನ ಬೌದ್ಧ ಧರ್ಮದ ಬೋಧನೆಗಳಾಗಿದ್ವು. ಬ್ರಾಹ್ಮಣ ಸಂಬಂಧಿ ವಿಷಯಗಳಾದ ವೇದಗಳು ಸೇರಿದಂತೆ ತರ್ಕಶಾಸ್ತ್ರ, ವ್ಯಾಕರಣ, ಸಾಂಖ್ಯ, ಯೋಗ, ವೈದ್ಯಕೀಯ, ಖಗೋಳಶಾಸ್ತ್ರ, ತಂತ್ರ, ಕಲೆ ಮತ್ತು ಪ್ರತಿ ಮೂಲಾಕ್ಷರಶಾಸ್ತ್ರ ಮುಂತಾದವುಗಳು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಂತಹ ವಿಷಯಗಳಾಗಿದ್ದವು. ಇನ್ನು ಯುವೆನ್ಸ್ತಾಂಗನ ಪ್ರಕಾರ ಹರ್ಷವರ್ಧನನ ಕಾಲದಲ್ಲಿ ನಳಂದದಲ್ಲಿ 10,000 ವಿದ್ಯಾರ್ಥಿಗಳು ಮತ್ತು 1,500 ಬೋಧಕರಿದ್ದರೆಂದು ತಿಳಿದು ಬರುತ್ತದೆ. ಆದರೆ ಇತ್ಸಿಂಗನ ಪ್ರಕಾರ ಇಲ್ಲಿಯ ವಿದ್ಯಾರ್ಥಿಗಳ ಸಂಖ್ಯೆ 3,000ಕ್ಕೂ ಮಿಕ್ಕಿತ್ತು. ನಳಂದದಲ್ಲಿ ಸ್ತ್ರೀಯರಿಗೂ ಪ್ರವೇಶಾವಕಾಶವಿದ್ದಿತು. ಆದರೆ ಇವರು ಸನ್ಯಾಸಿಗಳು ಮತ್ತು ವಿದ್ಯಾರ್ಥಿಗಳ ಕೊಠಡಿಗೆ ಹೋಗುವಂತಿರಲಿಲ್ಲ. ಆದರೆ ಅವರೊಂದಿಗೆ ಹೊರಗಡೆ ಮಾತನಾಡಲು ಅನುಮತಿ ನೀಡಲಾಗುತ್ತೆ. ಹಾಗೆಯೇ ನಳಂದದಲ್ಲಿ ಶಿಕ್ಷಣವನ್ನು ಸಂಸ್ಕೃತದಲ್ಲೇ ಹೇಳಿಕೊಡಲಾಗ್ತಾ ಇತ್ತು. ವ್ಯಾಸಂಗವು 3 ಹಂತದಲ್ಲಿ ನಡೀತಾ ಇತ್ತು. ಅವುಗಳೆಂದರೆ 8ರಿಂದ 13 ವರ್ಷದವರೆಗೆ ಪ್ರಾಥಮಿಕ ಹಂತ, 13ರಿಂದ 20 ವರ್ಷದವರೆಗೆ ಮಾಧ್ಯಮಿಕ ಹಂತ, ನಂತರ ಉಚ್ಚ ಶಿಕ್ಷಣ ಅಂತ ಹೇಳಿ ಇಲ್ಲಿನ ಶಿಕ್ಷಣ ವಿಧಾನವು ಆಧುನಿಕ ಕ್ರಮಗಳನ್ನು ಒಳಗೊಂಡಿತ್ತು. ಶಿಕ್ಷಣವನ್ನು ಉಪನ್ಯಾಸ, ಚರ್ಚೆ, ವಾದ ವಿವಾದ ಹಾಗೂ ಪ್ರಶ್ನೋತ್ತರಗಳ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗುತ್ತಿತ್ತು. ಉಚ್ಚ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪ್ರತ್ಯೇಕ ವಿಷಯಗಳನ್ನು ಅಥವಾ ಸಮಸ್ಯೆಗಳನ್ನು ಕೊಡುತ್ತಾ ಇದ್ರು. ವಿದ್ಯಾರ್ಥಿಗಳು ಇಂತಹ ವಿಷಯಗಳ ಮೇಲೆ ಅಭ್ಯಾಸ ಮಾಡಿ ಪ್ರಬಂಧಗಳನ್ನು ರಚಿಸಿ ಮಂಡಿಸಬೇಕಾಗಿತ್ತು. ಇಂತಹ ಪ್ರಬಂಧಗಳನ್ನು 2 ಅಥವಾ 3 ಶಿಕ್ಷಕರು ಪರೀಕ್ಷಿಸುತ್ತಿದ್ದರು. ಚರ್ಚೆಗಳನ್ನು ಏರ್ಪಡಿಸುವ ಮೂಲಕ ಶಿಕ್ಷಣ ಕೊಡುವ ಪದ್ಧತಿಯು ಹೆಚ್ಚು ಪ್ರಚಲಿತವಾಗಿತ್ತು. ಹಸ್ತಲಿಪಿಗಳನ್ನು ನಕಲು ಮಾಡುವ ಕೆಲಸವನ್ನು ಸಹ ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇತ್ತು. ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಪ್ರಶಸ್ತಿ ಪತ್ರಗಳನ್ನು ಸಹ ಇಲ್ಲಿ ನೀಡ್ತಾ ಇದ್ರು. ಒಂದು ನೀರ್ಗಡಿಯಾರದ ಸಹಾಯದಿಂದ ವೇಳೆಯನ್ನು ನಿಗದಿಗೊಳಿಸಲಾಗಿದ್ದು ಇದನ್ನು ಇಡೀ ಮಗಧವೂ ಸಹ ಅನುಸರಿಸುತ್ತಿತ್ತು. ನಳಂದ ವಿಶ್ವವಿದ್ಯಾನಿಲಯದ ಓರ್ವ ಪ್ರಾಧ್ಯಾಪಕ ಮತ್ತು ವಿಶ್ವವಿದ್ಯಾಲಯದ ಮುಖ್ಯಸ್ಥನನ್ನು ಪಂಡಿತನೆಂದು ಕರೆಯಲಾಗ್ತಾ ಇತ್ತು. ದಿಗ್ನನಾಗ, ಸ್ಥಿರಮತಿ, ಧರ್ಮಪಾಲ ಹಾಗೂ ಶೀಲಭದ್ರ ಎಂಬುವವರು ಅತ್ಯಂತ ಪ್ರಸಿದ್ಧ ಪ್ರಾಧ್ಯಾಪಕರಾಗಿದ್ದರು. ಧರ್ಮಪಾಲನು ಕಂಚಿಯವನಾಗಿದ್ದು ಬೌದ್ಧಶಾಸ್ತ್ರ ಮತ್ತು ಆಧ್ಯಾತ್ಮ ವಿದ್ಯೆಗಳ ಮೇಲೆ ಗ್ರಂಥ ರಚನೆ ಮಾಡಿದ್ದನು. ಇವನು ಬಹುದೊಡ್ಡ ವಾದಗಾರನಾಗಿದ್ದು ಮಹಾಯಾನ ಪಂಥವನ್ನು ಪ್ರತಿಪಾದಿಸುತ್ತಿದ್ದನು. ಇವನು ನಳಂದ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದನು. ಇವನ ನಂತರ ಶೀಲಭದ್ರನು ಕುಲಪತಿಯಾಗ್ತಾನೆ. ಶೀಲಭದ್ರ ಸಮತಟದವನಾಗಿದ್ದ. ಯುವೆನ್ಸ್ತಾಂಗ್ ಭೇಟಿ ಕೊಟ್ಟಾಗ ನಳಂದದ ಮುಖ್ಯಸ್ಥನಾಗಿ ವಿದ್ವಾಂಸನಾಗಿ ಹೆಸರನ್ನು ಗಳಿಸಿದ್ದನು. ಭಾರತದ ವಿವಿಧ ಪ್ರಾಂತ್ಯಗಳಿಂದ ಬಂದಿದ್ದ ಈ ವಿದ್ವಾಂಸರ ಪಾಂಡಿತ್ಯದ ಆಧಾರದ ಮೇಲೆ ನಳಂದ ಪೀಠದ ಪ್ರಾಧ್ಯಾಪಕ ಪದವಿ ಇವನಿಗೆ ದೊರೆತಿದ್ದಿತು. ಪ್ರತಿಯೊಂದು ವಿಭಾಗದ ಮುಖ್ಯಸ್ಥರ ಹೆಸರುಗಳನ್ನು ನಾಮಫಲಕಗಳ ಮೇಲೆ ಕೆತ್ತಿ ಇಡುತ್ತಿದ್ದರು.
ದಿಗ್ನನಾಗನು ಕೆಂಪು ಟೊಪ್ಪಿಗೆಯನ್ನು ಧರಿಸುತ್ತಿದ್ದನು. ಶಿಕ್ಷಕರ ಮಾದರಿಯ ಟೊಪ್ಪಿಗೆಗಳನ್ನು ವಿದ್ಯಾರ್ಥಿಗಳು ಧರಿಸುತ್ತಿದ್ದರೆಂದು ಹೇಳಬಹುದು. ಇವೆನ್ಸ್ಟಾಂಗ್ ಮತ್ತು ಇತ್ಸಿಂಗರು ಈ ವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದರು. ಇತ್ಸಿಂಗನು 10 ವರ್ಷಗಳ ಕಾಲ ಈ ವಿದ್ಯಾಲಯದ ವಿದ್ಯಾರ್ಥಿಯಾಗಿ ನೆಲೆಸಿದ್ದನು. ವಿದೇಶಿ ವಿದ್ಯಾರ್ಥಿಗಳಲ್ಲಿ ಪ್ರಮುಖನಾದ ಇವೆನ್ಸ್ಟಾಂಗನು ಪರೀಕ್ಷೆಗಳಲ್ಲಿ ಯಶಸ್ಸುಗೊಂಡು ಧರ್ಮಾಚಾರ್ಯ, ಮೋಕ್ಷಾಚಾರ್ಯ ಮತ್ತು ಮಹಾಯಾನ ದೇವ ಎಂಬ ಪ್ರಶಸ್ತಿಗಳನ್ನು ಪಡೆದಿದ್ದನು. ಶೀಲಭದ್ರನಿಂದ ಯೋಗಶಾಸ್ತ್ರವನ್ನು ಕಲಿತ ಇವೆನ್ಸ್ಟಾಂಗನು ಬೌದ್ಧ ಗ್ರಂಥಗಳನ್ನು ನಕಲು ಮಾಡಿಕೊಂಡು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋದನು. ಇತ್ಸಿಂಗನ ಪ್ರಕಾರ 8 ಮಹಾಮಂದಿರಗಳು ಮತ್ತು 300 ಕೊಠಡಿಗಳು ಈ ವಿಶ್ವವಿದ್ಯಾನಿಲಯದ ಆವರಣದಲ್ಲಿದ್ದವು ಎಂದು ಹೇಳಬಹುದು. ಇವೆನ್ಸ್ಟಾಂಗನು ನಳಂದ ವಿಶ್ವವಿದ್ಯಾನಿಲಯವನ್ನು ಈ ರೀತಿಯಾಗಿ ವರ್ಣಿಸುತ್ತಾನೆ. ವಿಶ್ವವಿದ್ಯಾಲಯವು ಇಟ್ಟಿಗೆಯ ಗೋಡೆಯಿಂದ ಆವೃತವಾಗಿದೆ. 6 ಅಂತಸ್ತುಗಳ ಭವನದಲ್ಲಿ 8 ದೊಡ್ಡ ಹಜಾರಗಳು, 300 ಕೋಣೆಗಳಿವೆ. ಅಂದರೆ ಈ ನಳಂದ ವಿಶ್ವವಿದ್ಯಾನಿಲಯ 300 ಕೋಣೆಗಳನ್ನು ಒಳಗೊಂಡಿತ್ತು. ಬೇರೆ ಬೇರೆ ಶಾಖೆಗಳು ಗೋಡೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಮಹಡಿಗಳ ಕಿಟಕಿಗಳಿಂದ ಕಾಣಿಸುವ ಮನಮೋಹಕ ನಿಸರ್ಗ ಸೌಂದರ್ಯ ಅಧ್ಯಾಪಕರ ಮತ್ತು ವಿದ್ವಾಂಸರ ವಾಸಕ್ಕೆ ಪ್ರತ್ಯೇಕ ಉಪ್ಪರಿಗೆಯ ಮನೆಗಳು, ವಿಹಾರಗಳು, ತರ್ಕ ಮಂದಿರದ ಶಿಖರಗಳು, ಸ್ತೂಪಗಳು, ಮುಗಿಲೆತ್ತರದ ಗೋಪುರಗಳು, ಪಾಠ ಪ್ರವಚನ ಕೇಂದ್ರಗಳು ಬಿರಂಗಾವ್ ನದಿ ತಟದಲ್ಲಿ ಪ್ರಶಾಂತತೆಯಿಂದ ಜ್ಞಾನ ದೀವಿಗೆಗಳಾಗಿ ರಂಜಿಸುತ್ತಿದ್ದವು. ಈ ವಿದ್ಯಾಲಯದ ಆವರಣದ ಒಳಗಡೆ ಮತ್ತು ಹೊರಗಡೆ ಮಾವಿನ ತೋಪುಗಳನ್ನು ಬೆಳೆಸಲಾಗಿತ್ತು. ಅಲ್ಲಲ್ಲಿ ತಾವರೆ ಹೂವಿನಿಂದ ಕೂಡಿದ ಪುಷ್ಕರಿಣಿಗಳಿದ್ದವು. ಕಟ್ಟಡಗಳ ಮೇಲ್ಛಾವಣಿಗೆ ಬಣ್ಣ ಬಣ್ಣದ ಹೆಂಚುಗಳನ್ನು ಹೊದಿಸಲಾಗಿತ್ತು. ಖಗೋಳಶಾಸ್ತ್ರಾಭ್ಯಾಸಕ್ಕಾಗಿ ಅತಿ ಎತ್ತರವಾದ ವೀಕ್ಷಣಾಲಯವು ಇಲ್ಲಿ ಇದ್ದಿತು. ಇವೆನ್ಸ್ಟಾಂಗನು ಈ ವೀಕ್ಷಣಾಲಯವು ಮಂಜಿನಿಂದ ಮುಚ್ಚಿ ಕಾಣದಷ್ಟು ಎತ್ತರವಾಗಿತ್ತು ಎಂದಿದ್ದಾನೆ. ಗ್ರಂಥ ಭಂಡಾರವು 3 ಅಂತಸ್ತಿನಿಂದ ಕೂಡಿದ 3 ಬೃಹತ್ ಕಟ್ಟಡಗಳಲ್ಲಿ ನೆಲೆಗೊಂಡಿತ್ತು. ಈ ಕಟ್ಟಡಗಳಲ್ಲಿ ಬಹುಸಂಖ್ಯಾತ ಓಲೆಗರಿಗಳನ್ನು ಸಂಗ್ರಹಿಸಲಾಗಿತ್ತು. ಗ್ರಂಥ ಭಂಡಾರದ 3 ಕಟ್ಟಡಗಳನ್ನು ರತ್ನೋದಧಿ, ರತ್ನರಂಜಕ ಮತ್ತು ರತ್ನಸಾಗರ ಎಂಬ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಗ್ರಂಥ ಭಂಡಾರದ ಪ್ರದೇಶವನ್ನು ಧರ್ಮಗಂಜ್ ಎಂದು ಕರೆಯುತ್ತಿದ್ದರು. ಈ ಗ್ರಂಥ ಭಂಡಾರವು ಆ ಕಾಲದ ಸರ್ವಶ್ರೇಷ್ಠ ಗ್ರಂಥಾಲಯವಾಗಿದ್ದು, ಅಮೂಲ್ಯ ಗ್ರಂಥಗಳು, ಅಪೂರ್ವ ಹಸ್ತಪ್ರತಿಗಳು ಸಂಗ್ರಹಿತಗೊಂಡಿದ್ದವು ಎಂದು ಹೇಳಬಹುದು. ಮೂಲ ಪ್ರತಿಗಳ ನಕಲನ್ನು ಪಡೆದುಕೊಳ್ಳಲು ದೇಶ ವಿದೇಶಗಳಿಂದ ವಿದ್ವಾಂಸರು ಬರುತ್ತಾ ಇದ್ದರು. ಇಂತಹ ನಕಲನ್ನು ಮಾಡುವ ಪ್ರತ್ಯೇಕ ಶಾಖೆಯೇ ಗ್ರಂಥಾಲಯದಲ್ಲಿತ್ತು. ಹೀಗೆ ಇತ್ಸಿಂಗನು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಉಪಯೋಗಿಸುತ್ತಿದ್ದ ಪಠ್ಯಪುಸ್ತಕಗಳ ಬಗ್ಗೆ ಆಗ ವ್ಯಾಕರಣಕ್ಕೆ ನೀಡುತ್ತಿದ್ದ ಅತೀವ ಮಹತ್ವವನ್ನು ವಿವರವಾಗಿ ತಿಳಿಸ್ತಾನೆ. ನಳಂದ ವಿಶ್ವವಿದ್ಯಾನಿಲಯ ಸಂಸ್ಕೃತ ಸಾಹಿತ್ಯದ ಅಭಿವೃದ್ಧಿಗೆ ಮಹತ್ತರ ಕಾಣಿಕೆಯನ್ನು ನೀಡಿದೆ. ನಳಂದದಲ್ಲಿ ಶಿಕ್ಷಣ ಪಡೆದ ಸಾವಿರಾರು ವಿದ್ವಾಂಸರು ದೇಶ ವಿದೇಶಗಳಿಗೆ ಹೋಗಿ ನಳಂದದ ಬಗ್ಗೆ ಭಾರತೀಯ ಸಂಸ್ಕೃತಿ ಶಿಕ್ಷಣವನ್ನು ಪ್ರಚಾರಗೊಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಒಟ್ಟಾರೆ ನಳಂದ ವಿಶ್ವವಿದ್ಯಾನಿಲಯ
ಶಿಕ್ಷಣವನ್ನು ಕೊಡುವ ವಾಸ್ತವಕ್ಕೆ ಅನುಕೂಲವಿರುವ ಒಗ್ಗಟ್ಟಿನಿಂದ ಕೂಡಿದ ಸಂಶೋಧನೆಯನ್ನು ಊರ್ಜಿತಗೊಳಿಸಿ ಮುಂದುವರೆಸಿಕೊಂಡು ಹೋಗುವ ಅಂತಾರಾಷ್ಟ್ರೀಯ ವಿದ್ಯಾಲಯವಾಗಿತ್ತು ಎಂದು ಹೇಳಿದರೆ ತಪ್ಪಾಗಲಾರದು. ಈ ವಿಶ್ವವಿದ್ಯಾಲಯದ ಮುದ್ರೆಯಲ್ಲಿ ಒಂದು ಕಡೆಗೆ ಧರ್ಮಚಕ್ರವಿದ್ದು ಎರಡು ಕಡೆಗಳಲ್ಲಿ ಅರಿಣಿಯ ಚಿತ್ರಗಳಿವೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಯಶೋವರ್ಮನು ನಂತರದ ಶತಮಾನದಲ್ಲಿ ಆಗ್ನೇಯ ಏಷ್ಯಾದ ಭಾರತೀಯ ವಸಾಹತು ರಾಜ್ಯಗಳ ದೇವಪಾಲ ಮತ್ತು ಬಲಪುತ್ರರು ಈ ವಿಶ್ವವಿದ್ಯಾಲಯಕ್ಕೆ ರಾಜಾಶ್ರಯವನ್ನು ಮುಂದುವರೆಸಿದರು ಎಂದು ಹೇಳಬಹುದು. ವಿಪುಲ ಶ್ರೀಮಿತ್ರ ಎಂಬುವನು ನಳಂದದಲ್ಲಿನ ಹಲವು ಸ್ಥಿತಿಲವಾದ ಕಟ್ಟಡಗಳನ್ನು ಪುನರುಜ್ಜೀವನಗೊಳಿಸಿದ್ದಲ್ಲದೆ ಅನೇಕ ಹೊಸ ಕಟ್ಟಡಗಳನ್ನು ಹಾಗೂ ತಾರಾ ಭಗವತಿಯ ದೇವಮಂದಿರವನ್ನು ನಿರ್ಮಿಸಿದನು. 10ರಿಂದ 12ನೇ ಶತಮಾನಗಳವರೆಗೆ 2ನೇ ಗೋಪಾಲ, ಮಹಿಪಾಲ, ರಾಮಪಾಲ ಮತ್ತು ಗೋವಿಂದಪಾಲರು ರಾಜಾಶ್ರಯವನ್ನು ಕೊಟ್ಟರು. ಹರ್ಷನ ನಂತರದಲ್ಲಿ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಈ ಕೇಂದ್ರಕ್ಕೆ ನೀಡಿದವನು ದೇವಪಾಲನು. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಶಾಂತರಕ್ಷಿತ, ಪದ್ಮಸಂಭವ, ಕಮಲಶೀಲ, ಚಂದ್ರಗೋಮೀನ ಮುಂತಾದ ವಿದ್ವಾಂಸರು ಸುಪ್ರಸಿದ್ಧ ಪ್ರಾಧ್ಯಾಪಕರಾಗಿದ್ದರು ಎಂದು ಹೇಳಬಹುದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬುದ್ಧಕೀರ್ತಿ ಎಂಬುವವನು ಈ ಕೇಂದ್ರದ ಕೊನೆಯ ಪ್ರಮುಖ ಪ್ರಾಧ್ಯಾಪಕನಾಗಿ ಕಂಡುಬರ್ತಾನೆ. ನಳಂದ ವಿಶ್ವವಿದ್ಯಾನಿಲಯವನ್ನು ಹೂನರ ನಾಯಕ ಮಿಹಿರಾಕುಲನು ನಾಶಪಡಿಸಿದನು. ಆದರೆ ರಾಜ ಬಾಲಾದಿತ್ಯನು ಮಿಹಿರಾಕುಲನನ್ನು ಸೋಲಿಸಿ ವಿದ್ಯಾಲಯವನ್ನು ಜೀರ್ಣೋದ್ಧಾರ ಮಾಡಿದ ಎಂದು ಹೇಳಬಹುದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ 12ನೇ ಶತಮಾನದ ಅಂತ್ಯದಲ್ಲಿ ಬಿಹಾರವನ್ನು ಗೆದ್ದ ಮಹಮ್ಮದ್ ಬಿನ್ ಬಕ್ತಿಯಾರ್ ಖಿಲ್ಜಿಯ ದಾಳಿಗೀಡಾದ ನಳಂದವು ಸಂಪೂರ್ಣವಾಗಿ ನಾಶಗೊಂಡಿತು. ಇವನು ನಳಂದದ ವಿದ್ಯಾರ್ಥಿಗಳು ವಿದ್ವಾಂಸರನ್ನು ಹಿಂಸಿಸಿ ಗ್ರಂಥ ಭಂಡಾರಕ್ಕೆ ಬೆಂಕಿ ಇಟ್ಟು ಪೂರ್ಣವಾಗಿ ನಾಶಗೊಳಿಸಿದನು ಎಂದು ಹೇಳಬಹುದು. ಹೀಗೆ ನಳಂದ ವಿಶ್ವವಿದ್ಯಾನಿಲಯ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನವನ್ನು ರೂಪಿಸ್ತಕ್ಕಂಥ ವಿಶ್ವವಿದ್ಯಾಲಯವಾಗಿ ಸ್ಥಾಪನೆಯಾಯಿತು. ನಂತರದ ದಿನಗಳಲ್ಲಿ ಇದು ಒಂದು ಮುಸ್ಲಿಮರ ದಾಳಿಗೆ ತುತ್ತಾಗಿ ಅಲ್ಲಿನ ಕಟ್ಟಡಗಳು ಹಾಗೂ ಗ್ರಂಥ ಭಂಡಾರಗಳು ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣ ಅವನತಿಯ ಅಂಚನ್ನು ತಲುಪಿತು ಎಂದು ಹೇಳಬಹುದು. ಮಕ್ಕಳ, ಇದಿಷ್ಟು ನಳಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಇನ್ನು ನೆಕ್ಸ್ಟು 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಕ್ಕಂಥ ಮುಂದಿನ ಒಂದು ಪ್ರಶ್ನೆ, ಮೆನಾಂಡರ್ ಬಗ್ಗೆ ಹೇಳಬೇಕು ಅಂದರೆ ಕ್ರಿಸ್ತಪೂರ್ವ 162ರಿಂದ 120 ಈತನ ಕಾಲ. ಇವನು ಮೆನಾಂಡರ್ ಅಂತಕ್ಕಂಥದ್ದು ಹೆಸರು ಇದು, ಆಯಿತಾ. ನೀವು ಯಾವುದೋ ಪ್ಲೇಸು ಅಂತ ಅಂದ್ಕೋಬೇಡಿ. ಒಬ್ಬ ವ್ಯಕ್ತಿಯ ಹೆಸರು ಇದು ಮೆನಾಂಡರ್. ಇವನು ಮೆನಾಂಡರ್ ಯುಥಿಡೆಮೋಸ್ನ ವಂಶದವನಾಗಿದ್ದ. ಡೆಮಿಟ್ರಿಯಸ್ನ ಭಾರತದ ಪ್ರದೇಶಗಳ ರಾಜ್ಯ ಪ್ರತಿನಿಧಿಯಾಗಿ ಬಂದ ಈತ ಬ್ಯಾಕ್ಟ್ರಿಯನ್ ಗ್ರೀಕ್ ಅರಸರಲ್ಲೇ ಅತ್ಯಂತ ಪ್ರಮುಖನಾದವನು. ಬ್ಯಾಕ್ಟ್ರಿಯವನ್ನು ಆಕ್ರಮಿಸಿಕೊಂಡ ಯುಕ್ರಟೈಡಸನು ಭಾರತದ ಮೇಲೂ ದಾಳಿ ಮಾಡ್ತಾನೆ. ಆದರೆ ಇವನು ಸಿಂಧು ನದಿಯನ್ನು ದಾಟುವ ಮೊದಲೇ ಮೆನಾಂಡರ್ ಏನು ಮಾಡ್ತಾನೆ, ಇವನನ್ನು ತಡಿತಾನೆ.
ನಂತರ ಮೆನಾಂಡರ್ ಮತ್ತು ಯುಕ್ರಟೈಡಸ್ ನಡುವೆ ಒಂದು ಒಪ್ಪಂದವೇರ್ಪಟ್ಟು ಆ ಒಪ್ಪಂದದ ಪ್ರಕಾರ ಮೆನಾಂಡರನು ಡೆಮಿಟ್ರಿಯಸ್ ಮಗಳನ್ನು ಮದುವೆಯಾಗ್ತಾನೆ. ಹೀಗೆ ಗ್ರೀಕ್ ದೇಶದ ಪ್ರತಿಭಟನೆ ಇಲ್ಲದೆ ತನ್ನ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸುವ ಅವಕಾಶವನ್ನು ಮೆನಾಂಡರ್ ಪಡ್ಕೊಳ್ತಾನೆ. ಮೆನಾಂಡರ್ ರಾಜ್ಯ ವಿಸ್ತರಣೆಯನ್ನು ಆರಂಭಿಸಿ ಭಾರತದ ಪ್ರಾಂತ್ಯಗಳಾದ ಕತಿಯಾರ ಮತ್ತು ಬ್ರೋಚ್ಗಳನ್ನು ಆಕ್ರಮಿಸಿ ಗಂಗಾ ಕಣಿವೆ ಪ್ರದೇಶವನ್ನು ಸುತ್ತುವರೆದು ಗಂಗಾ ಮತ್ತು ಯಮುನಾ ನದಿಗಳ ಪ್ರಾಂತ್ಯದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ನಂತರ ಅಫ್ಘಾನಿಸ್ತಾನ, ಪಂಜಾಬ್, ಸಿಂಧ್, ರಜಪುಟಾನ, ಕಾತೆವಾಡೆಗಳನ್ನು ಗೆದ್ದು ಮಥುರದವರೆಗೂ ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಮೆನಾಂಡರನು ಶಾಕಲವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ವೈಭವದಿಂದ ಆಳ್ವಿಕೆ ಮಾಡ್ತಾನೆ. ಶಾಕಲ ಅಂದರೆ ಇವತ್ತಿನ ಸಿಯಲ್ಕೋಟೆ ಅಂತ ಏನು ಕರಿತೀವಿ, ಅದು ಶಾಕಲ ಆಗಿತ್ತು. ಹೀಗೆ ಮೆನಾಂಡರನು ಗ್ರೀಕ್ ಮತ್ತು ಭಾರತೀಯ ಶೈಲಿಯ ಮಿಶ್ರಣದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದ. ಇವನ ಸೈನ್ಯದಲ್ಲಿ ಸೇನಾನಿಗಳು ಒಳಗೊಂಡಂತೆ ಅರ್ಧ ಸೈನ್ಯ ಗ್ರೀಕರನ್ನೊಳಗೊಂಡಿದ್ದು ಇನ್ನುಳಿದವರು ಭಾರತೀಯರಾಗಿದ್ದರು. ಹಾಗಾಗಿ ಇವನ ಸಾಮ್ರಾಜ್ಯವು ಗ್ರೀಕ್ ಸಾಮ್ರಾಜ್ಯವಾಗಿದ್ದುದಕ್ಕಿಂತ ಹೆಚ್ಚಾಗಿ ಭಾರತೀಯ ಸಾಮ್ರಾಜ್ಯವಾಗಿತ್ತೆಂದು ಹೇಳಬಹುದು. ಅನೇಕ ಉದ್ಯಾನವನ, ಕೆರೆ, ಸುಂದರ ಭವನಗಳು, ರಸ್ತೆಗಳು ಮತ್ತು ಪ್ರಬಲವಾದ ಸೈನಿಕ ದಳದಿಂದ ಕೂಡಿದ್ದು ಈತ ಪ್ರಾಮಾಣಿಕ ರಾಜನಾಗಿದ್ದನೆಂದು ಬೌದ್ಧ ಮತದ ಪಾಳಿ ಗ್ರಂಥವಾದ ಮಿಲಿಂದ ಪೈನಿಂದ ನಮಗೆ ಮಾಹಿತಿ ತಿಳಿದುಬರುತ್ತದೆ. ಮೆನಾಂಡರನು ಅಲೆಕ್ಸಾಂಡರನಿಗಿಂತ ಹೆಚ್ಚು ರಾಜ್ಯಗಳನ್ನು ಗೆದ್ದಿದ್ದ ಎಂದು ಸ್ಟ್ರಾಬೋ ಹೇಳುತ್ತಾನೆ. ಮಿಲಿಂದ ಪೈ ಅಥವಾ ಮಿಲಿಂದನ ಪ್ರಶ್ನೆಗಳು ಎಂಬ ಕೃತಿಯು ಮೆನಾಂಡರನು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದನೆಂದು ಸ್ಪಷ್ಟಗೊಳಿಸುತ್ತದೆ. ಈ ಕೃತಿಯು ಮೆನಾಂಡರ್ ಮತ್ತು ಬೌದ್ಧ ಸನ್ಯಾಸಿ ನಾಗಸೇನರ ನಡುವೆ ನಡೆದ ಧಾರ್ಮಿಕ ಹಾಗೂ ತಾತ್ವಿಕ ಚರ್ಚೆಯೇ ಆಗಿದೆ ಎಂದು ಹೇಳಬಹುದು. ನಾಗಸೇನನ ಪ್ರಭಾವದಿಂದಾಗಿ ಇವನು ಅಂದರೆ ಮೆನಾಂಡರ್ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡನೆಂದು ಹೇಳಲಾಗಿದೆ. ಇವನು ತನ್ನ ನಾಣ್ಯಗಳ ಮೇಲೆ ಡಿಕಾಯಿಸ ಅಥವಾ ಧಾರ್ಮಿಕ ಎಂಬ ಬರಹಗಳನ್ನು ಅಚ್ಚು ಹಾಕಿಸಿದ್ದಾನೆ. ಇವನ ಕಾಲದಲ್ಲಿ ಕೆಲವು ಕಂಚಿನ ನಾಣ್ಯಗಳ ಮೇಲೆ ಚಕ್ರದ ಗುರುತು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆಯೇ ಪ್ಲುಟಾರ್ಕನು ತಿಳಿಸುವಂತೆ ಭಾರತದ ಅನೇಕ ನಗರಗಳು ಮೆನಾಂಡರನು ತಮ್ಮವೆಂದು ಹೇಳಿಕೊಳ್ಳುತ್ತಿದ್ದನೆಂದು ಹೇಳಿದ್ದಾನೆ. ಹೀಗಾಗಿ ಇವನ ಮರಣ ನಂತರ ಇವನ ಬೂದಿಗಾಗಿ ಜಗಳವಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಕ್ಕಾಗಿ ಇವನ ಬೂದಿಯನ್ನು ಆ ನಗರಗಳಿಗೆಲ್ಲ ಸಮವಾಗಿ ಹಂಚಲಾಯಿತು ಎಂದು ಹೇಳಿದ್ದಾರೆ. ಪ್ರತಿಯೊಂದು ನಗರವು ತನಗೆ ದೊರೆತ ಬೂದಿಯನ್ನು ಹುಗಿದು ಅದರ ಮೇಲೆ ಸ್ಮಾರಕವನ್ನು ನಿರ್ಮಿಸಿದವು ಎಂದು ಹೇಳಬಹುದು. ಹೀಗೆ ಮೆನಾಂಡರನು ಗ್ರೀಕನಾದರೂ ಭಾರತೀಯ ರಾಜನಂತೆ ತನ್ನ ಪ್ರಜೆಗಳಿಗೆ ಪ್ರೀತಿಪಾತ್ರನಾಗಿದ್ದನು. ಮೆನಾಂಡರನ ಮರಣ ನಂತರ ಅಪ್ರಾಪ್ತ ವಯಸ್ಕನಾದ ಸ್ಟ್ರಾಬೋನು ಉತ್ತರಾಧಿಕಾರಿಯಾದನು. ನಂತರ ಆಂಟಿಯೋಕ್ಲೈಡ್ ಮತ್ತು ಬ್ಯಾಕ್ಟ್ರಿಯಾದ ಗ್ರೀಕರ ಕೊನೆಯ ದೊರೆಯಾಗಿ ಅರ್ಮೇಯಸ್ ಎಂಬುವವರು ಆಳ್ವಿಕೆ ನಡೆಸಿದರು. ಕೊನೆಯ ದೊರೆ ಅರ್ಮೇಯಸನನ್ನು ಕುಶಾನರ 1ನೇ ಕ್ಯಾಡ್ಪೈಸಸನು ಸೋಲಿಸುವುದರ ಮೂಲಕ ಬ್ಯಾಕ್ಟ್ರಿಯನ್ ಗ್ರೀಕರ ಆಡಳಿತದ ಒಂದು ಕೊನೆಗಾಣಿಸಿದ ಎಂದು ಹೇಳಬಹುದು. ಸೊ ಇಲ್ಲಿ
ಮೆನಾಂಡರ್ ಬಗ್ಗೆ ಕೇಳಿದ್ರೆ ನೀವು ಇಷ್ಟು ವಿವರಣೆಯನ್ನು ಕೊಡಬೇಕಾಗುತ್ತೆ. ಅವನ ಒಂದು ಯಾವ ರೀತಿಯಾಗಿ ಆತ ಕೊಡುಗೆಯನ್ನು ಕೊಟ್ಟಿದ್ದ, ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ, ಸುಂದರ ಭವನಗಳು, ರಸ್ತೆಗಳನ್ನು ನಿರ್ಮಿಸಿದ, ಜನರಿಗೆ ಒಳ್ಳೆಯ ರೀತಿಯ ಒಬ್ಬ ಅರಸನಾಗಿದ್ದ ಎಂಬುದರ ಬಗ್ಗೆ ಹೇಳ್ತಕ್ಕಂಥದ್ದು. ಹಾಗಾಗಿ ಒಂದು ಬ್ಯಾಕ್ಟ್ರಿಯಾ ಅಂತಕ್ಕಂಥ ಪ್ರಮುಖವಾಗಿ ಬ್ಯಾಕ್ಟ್ರಿಯನ್ ಗ್ರೀಕರಲ್ಲೇ ಪ್ರಸಿದ್ಧ ಅರಸನಾದಂತಹ ಮೆನಾಂಡರನ ಒಂದು ವಿವರಣೆ ಈ ಮೇಲಿನಂತೆ ವಿವರಣೆಯನ್ನು ಪಡೆದುಕೊಂಡಿದೆ ಎಂದು ಹೇಳಬಹುದು. ಸ್ಟೂಡೆಂಟ್, ಇಲ್ಲಿ ತನಕ ಇರಲಿ. ನಾಳಿನ ಒಂದು ತರಗತಿಯಲ್ಲಿ ನಿಮಗೆ ರಜಪೂತರ ಮೂಲ ಮತ್ತು ವೇದಗಳು, ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ವಿವರಣೆಯನ್ನು ಪಡೆದಿದೆ ಎಂಬುದರ ಬಗ್ಗೆ ನಾಳಿನ ತರಗತಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.